ಮಯೂರ ಸಿಂಹವರ್ಮ, ಬಿಗ್ ಇಂಡಸ್ಟ್ರಿಯಲಿಸ್ಟ್, ಬಿಗ್ ಶಾಟ್, ಟಾಪ್ 5 ರಿಚ್ ಪರ್ಸನ್ ಇನ್ ಇಂಡಿಯಾ. ಮಯೂರ ಸಿಂಹ ಸೋಹನ್ ಸಿಂಹ, ರಾಜೇಂದ್ರ ಮತ್ತು ರಾಜೇಶ್ವರಿ ದಂಪತಿಯ 2 ಕಣ್ಣುಗಳು. ಮಯೂರ ಸಿಂಹ ಕೋಪಿಷ್ಟ, ಅಮ್ಮನ ಸದ್ರೂಪಿ. ಅವ್ರಿಗೆ ಒಳ್ಳೆ ಮನಸ್ಸಿದ್ರು ಅವ್ರ ಕೋಪದಿಂದ ಪ್ರೀತಿಯಿಂದ ದೂರ ಇರ್ತಾರೆ. ಸೋಹನ್ ಅಪ್ಪನಗುಂದವನು, ಸಹನೆ ಶಾಂತಿ ಮನಸ್ಸು. ಸೋಹನ್ ಫಾರಿನ್ ಅಲ್ಲಿ ಸ್ಟಡೀಸ್ ಮಾಡ್ತಾ ಇದ್ದಾರೆ, 2 ತಿಂಗಳಲ್ಲಿ ಬರ್ತಾರೆ. ಮಯೂರ ವರ್ಮ 28 ವರ್ಷದ MBA ಗೋಲ್ಡ್ ಮೆಡಲಿಸ್ಟ್. ಅಪ್ಪನ ಎಲ್ಲ ಬಿಸ್ನೆಸ್ನು ಒಬ್ಬನೇ ನಿಭಾಯಿಸಬಲ್ಲ ಚತುರ. ಹೊರಗಡೆ ಡಿಫಿಕಲ್ಟ್, ಕಾಂಪಿಟೇಟರ್, ಕೋಪಿಷ್ಟ, ದುರಾಂಕಾರಿ. ಆದರೆ ಅಜ್ಜಿ ಪಾರ್ವತಮ್ಮ ಅವ್ರ ಪ್ರೀತಿಯ ಮಗು. ರಾಜೇಂದ್ರ ರಾಜೇಶ್ವರಿ ದಂಪತಿಗಳು ಸೋಹನ್ ಪ್ರೆಗ್ನೆನ್ಸಿ ಟೈಮಿಂದ ಮಯೂರ್ ಅಜ್ಜಿ ಪ್ರಿಯ. ಯಾರ ಬಳಿನೂ ಹೇಳ್ಕೊಳ್ದೇ ಇರೋ ವಿಷಯನ ಅಜ್ಜಿ ಹತ್ರ ಹೇಳ್ತಾನೆ. ಅಜ್ಜಿಯ ಮೇಲೆ ತುಂಬ ಗೌರವ ಪ್ರೀತಿ. ಮಯೂರ್ಗೆ ಮದುವೆ ಮಾಡಲು ಹೆಣ್ಣುಗಳ ಫೋಟೋ ನೋಡ್ತಾ ಇದ್ರು. ನೂರಾರು ಹುಡುಗಿರು, ರೂಪವಂತರು, ಗುಣವಂತರು, ವಿದ್ಯಾವಂತರು ಮಯೂರ್ಗೆ ಹೆಣ್ಣು ಕೊಡಲು ನಾನು ಮುಂದೆ ಅಂತ ಬರ್ತಾ ಇರ್ತಾರೆ. ಒಮ್ಮೆ ರಾಜೇಂದ್ರ ಮತ್ತು ರಾಜೇಶ್ವರಿ ದಂಪತಿಗಳು ತಮ್ಮ ಮ್ಯಾರೇಜ್ ಆನಿವರ್ಸರಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆ ಫಂಕ್ಷನ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ. ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಇರುತ್ತೆ. ಆ ಫಂಕ್ಷನಲ್ಲಿ ರಾಜೇಂದ್ರ ಅವರ ಅತ್ತಿಗೆಯ ತಂಗಿ ಮಗಳು ಮಯೂರಿ, 20 ವರ್ಷ MBBS ಸ್ಟೂಡೆಂಟ್, ಅವಳನ್ನೂ ಕರೆದಿರ್ತಾರೆ. ಅವಳು ಅವ್ರ ತಂದೆ ತಾಯಿ ಜೊತೆ ಬಂದಿರ್ತಾರೆ. ಅವ್ರು ಅಷ್ಟೊಂದು ಶ್ರೀಮಂತರೇ ಅಲ್ಲದೆ ಇದ್ರು ಚೆನ್ನಾಗೇ ಇರ್ತಾರೆ. ಪಾರ್ವತಮ್ಮ ಮಯೂರಿನ ನೋಡಿದ್ರು. ಅವಳು ನೋಡಲು ತುಂಬ ಸುಂದರವಾಗಿದ್ಲು, ಮುದ್ದಾಗಿ ಸುಂದರವಾಗಿ ಕಾಣ್ತಾ ಇದ್ಲು. ಮಯೂರ ಸಿಂಹ ಕೂಡ ಪಾರ್ಟಿಯಲ್ಲಿ ಇರ್ತಾನೆ. ಪಾರ್ವತಮ್ಮನ ಮಯೂರ ಸಿಂಹ ಹುಡ್ಕೊಂಡು ಬಂದಾಗ ಅಲ್ಲಿ ಮಯೂರಿ ಡೀಸೆಂಟಾಗಿ ಪಿಂಕ್ ಪ್ಲೇನ್ ಸಿಂಪಲ್ ಸ್ಯಾರಿಯಲ್ಲಿ ಕಾಣ್ತಾಳೆ. ಅವಳನ್ನು ಒಮ್ಮೆ ನೋಡಿ ಪಾರ್ವತಮ್ಮ ಅವ್ರ ಬಳಿ ಬಂದು ಅವ್ರನ್ನ ಕರೆದುಕೊಂಡು ಹೋಗ್ತಾನೆ. ಪಾರ್ವತಮ್ಮ ಅವ್ರಿಗೆ ಮಯೂರಿ ಜೋಡಿ ತುಂಬ ಸುಂದರವಾಗಿದೆ ಅನಿಸುತ್ತೆ ಅಂದರು. ಏನಜ್ಜಿ ಅಂದೆ ಅಂತ ಮಯೂರ ಕೇಳ್ತಾನೆ. ಏನಿಲ್ಲ, ರಾಜೇಂದ್ರ ಕರೀತಾ ಇದ್ದಾನೆ, ಹೋಗಿ ನೋಡು ಮಗು ಅಂದರು. ಮಯೂರ ಕೂಡ ಹೊರಟು ಹೋಗ್ತಾನೆ. ಅಜ್ಜಿಗೆ ಪಾರ್ಟಿಯಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗದ ಕಾರಣ ಅವರು ಒಳಗಡೆ ಬೇಗ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ಮಯೂರಿ ಸಂಬಂಧವೇ ಆದರೂ ಅವಳ ಬಳಿ ಯಾರೂ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ. ಮಯೂರಿ ತನ್ನ ತಂದೆ ತಾಯಿ ಜೊತೆ ಹೋಗಿ ರಾಜೇಂದ್ರ ಮತ್ತು ರಾಜೇಶ್ವರಿ ದಂಪತಿಗಳಿಗೆ ಒಂದು ಸಣ್ಣ ಗಿಫ್ಟ್ ಕೊಟ್ಟು ಮಾತಾಡಿಸಿದ್ಲು. ರಾಜೇಂದ್ರ ಅವರು ಎಷ್ಟೇ ಬ್ಯುಸಿ ಇದ್ದರೂ ಮಾತಾಡಿದ್ರು, ಆದರೆ ರಾಜೇಶ್ವರಿ ಅವರು ಮಾತಾಡಲಿಲ್ಲ. ಆದರೂ ಎಲ್ಲರ ಜೊತೆ ಮಯೂರಿ ಮತ್ತು ಅವರ ತಂದೆ ತಾಯಿ ಚೆನ್ನಾಗಿ ಮಾತಾಡಿದ್ರು. ಎಲ್ಲರನ್ನೂ ಪ್ರೀತಿ ಗೌರವದಿಂದ ಕಾಣಿದ್ರು. ಪಾರ್ಟಿ ಔಟ್ಡೋರ್ ಇರೋದ್ರಿಂದ ಚಳಿ ಜಾಸ್ತಿ ಇತ್ತು. ಒಬ್ಬ ಅಜ್ಜರಿಗೆ ಚಳಿಲಿ ಹೆಚ್ಚು ಕಾಲ ಇದ್ದಿದ್ದರಿಂದ ಫಿಟ್ಸ್ ಬಂದಿತ್ತು. ಅದನ್ನು ನೋಡಿದ ಮಯೂರಿ ಅವ್ರು ಯಾರು ಏನು ಅಂತ ತಿಳ್ಕೊಳ್ದಂಗೆ ಅವ್ರ ಬಳಿ ಓಡೋದ್ಲು. ತನ್ನ ಡಾಕ್ಟರ್ ಕೆಲಸನ ಮಾಡಿದ್ಲು. ಅವರಿಗೆ ಸ್ವಲ್ಪ ಹೊತ್ತಾದಮೇಲೆ ಜ್ಞಾನ ಬಂತು. ನಾಳೆ ಹೋಗಿ ಡಾಕ್ಟರ್ನ ಭೇಟಿ ಮಾಡಿ ಅಂತ ಮಯೂರಿ ಹೇಳಿದ್ಲು. ಎಲ್ಲರೂ ಮಯೂರಿ ಬಗ್ಗೆ ಒಳ್ಳೆ ಮಾತು ಶುರು ಮಾಡಿದ್ಲು. ಮಯೂರ ಸಿಂಹ ಸ್ವತಃ ತಾನೇ ಬಂದು ಥ್ಯಾಂಕ್ಸ್ ಅಂತ ಹೇಳಿದ. ಎಲ್ಲರೂ ಮಯೂರಿ ಮಾಡಿದ ಕೆಲಸಕ್ಕೆ ಖುಷಿ ಪಡ್ತಾರೆ. ಬೆಳಗ್ಗೆ ಪಾರ್ವತಮ್ಮ ಮಯೂರಿ ಒಬ್ಬರ ಪ್ರಾಣ ಕಾಪಾಡಿದ್ಲು ಅಂತ ಕೇಳಿದಾಗ ಮಯೂರ್ಗೆ ಈ ಹುಡುಗಿ ತಕ್ಕ ಜೋಡಿ ಎಂದುಕೊಳ್ತಾರೆ. ರಾಜೇಶ್ವರಿ ಅವರು ತಮ್ಮ ಅಣ್ಣನ ಮಗಳಾದ ಹಂಸಳನ್ನ ಸೊಸೆಯಾಗಿ ತರಬೇಕು ಅಂತ ಆಸೆ ಪಡ್ತಾರೆ. ಪಾರ್ವತಮ್ಮ ಮಯೂರಿಯನ್ನು ಸೊಸೆಯಾಗಿ ತರಬೇಕು ಅಂದಾಗ ರಾಜೇಶ್ವರಿ ಅವರು ಆ ಹುಡುಗಿ ತಮ್ಮ ಸ್ಟೇಟಸ್ಗೆ ಸರಿ ಹೊಂದುವುದಿಲ್ಲ ಎಂದು ನಿರಾಕರಿಸ್ತಾರೆ. ಹಂಸ ದೊಡ್ಡ ಶ್ರೀಮಂತರ ಮಗಳು, ತಮ್ಮ ಸ್ಟೇಟಸ್ಗೆ ಸರಿ ಹೊಂದುವ ಹುಡುಗಿ. ಹಂಸಳ ತಂದೆ ದೊಡ್ಡ ಶ್ರೀಮಂತರು. ಹಂಸ ಮತ್ತು ಮಯೂರ್ ಚಿಕ್ಕಂದಿನಿಂದ ಜೊತೆ ಆಡಿ ಬೆಳೆದವರು. ಗಂಡ ಹೆಂಡತಿಯಾಗಿ ಮಯೂರ್ ಹಂಸ ಚೆನ್ನಾಗಿ ಬಾಳ್ತಾರೆ ಅಂತ ರಾಜೇಶ್ವರಿ ಅವರ ಅಭಿಪ್ರಾಯ. ಹಂಸಳಿಗೆ ಓದಿನಲ್ಲಿ ಆಸಕ್ತಿ ಇಲ್ಲ. ತಂದೆ ದುಡ್ಡನ್ನು ಖರ್ಚು ಮಾಡಿಕೊಂಡು 3 ಹೊತ್ತು ಫ್ರೆಂಡ್ಸ್ ಪಾರ್ಟಿ ಅಂತ ತಿರುಗ್ತಾಳೆ. ಪಾರ್ವತಮ್ಮ ಅವರಿಗೆ ಮಯೂರ್ನ ಒಂದು ಒಳ್ಳೆಯ ಹುಡುಗಿ, ಸುಖ ದುಃಖ ತಿಳಿದವಳು, ಒಳ್ಳೆಯ ಗೃಹಿಣಿ ಅಂತ ಹೆಣ್ಣನ್ನು ಮಯೂರ್ಗೆ ತರಬೇಕು ಅನ್ನುವ ಆಸೆ. ಆದರೆ ರಾಜೇಶ್ವರಿ ಅವರು ಹಂಸಳೇ ತನ್ನ ಸೊಸೆ ಎಂದಾಗ ಪಾರ್ವತಮ್ಮನವರಿಗೆ ಸ್ವಲ್ಪ ಬೇಜಾರಾಗುತ್ತದೆ.